ಮಾರಮ್ಮ ತಾಯಿ, ಯಾಕಮ್ಮ ನನಗಿಂತ ಶಿಕ್ಷೆ ಕೊಡ್ತಾ ಇದ್ಯಾ? ನಾನು ಏನು ತಪ್ಪು ಮಾಡಿದ್ದೀನಿ? ನನ್ನ ಗಂಡ ನನ್ನ ನಂಬ್ತಾನೆ ಇಲ್ವಲ್ಲ. ಅದು ಯಾವುದೋ ಪತ್ರ ಬಂದಿದೆ ಅಂತೇಳಿ ನನ್ನ ಮೇಲೆ ಅನುಮಾನಪಟ್ಟು ನನ್ನ ಮನೆಯಿಂದ ಆಚೆ ಕಳ್ಸವನೆ. ನಾನಿಲ್ಲಿ ಒಬ್ಬೊಬ್ರು ಒಂದೊಂದು ಥರ ಮಾತಾಡ್ತಾರೆ ಈ ಊರಲ್ಲಿ. ನಮ್ಮ ಅಪ್ಪ ಅಮ್ಮನಿಗೂ ಅವಮಾನ, ನನಗೂ ಅವಮಾನ. ಹೆಂಗೆ ಅಂತ ತಡ್ಕೊಂಡಿರೋದು? ತಪ್ಪು ಮಾಡಿದ್ರೆ ಪರವಾಗಿಲ್ಲ, ಶಿಕ್ಷೆ ಅನುಭವಿಸೋಣ. ಆದರೆ ಏನು ತಪ್ಪು ಮಾಡಿದೆ, ಹೆಂಗಮ್ಮ ಶಿಕ್ಷೆ ಅನುಭವಿಸ್ಲಿ? ನಾನು ಈ ಊರಿಗೆ ಬಂದಾಗಿಂದ ನಿನಗೆ ಕೈ ಮುಗ್ದು ಹೋಗ್ತಾ ಇದ್ದೀನಿ. ಆದರೆ ಆ ಪತ್ರ ಬರೆದಿದ್ದು ಯಾರು ಅಂತ ಇನ್ನೂ ಗೊತ್ತಾಗ್ತಾನೆ ಇಲ್ಲ. ಅದು ಯಾರು ಅಂತ ಬೇಗ ಗೊತ್ತಾಗೋ ಥರ ಮಾಡಮ್ಮ ತಾಯಿ. ನನ್ನ ಗಂಡ ನಾನು ಎಷ್ಟು ಇಷ್ಟಪಡೋರು, ಎಷ್ಟು ಚೆನ್ನಾಗಿ ನೋಡ್ಕೊಂಬರು. ಆದರೆ ಅಂಥವ್ರಿಗೆ ಇನ್ನು ಇವತ್ತು ನಾನು ಬೇಡವಾಗಿದ್ದೀನಿ. ಹೀಗೇನು ಮಾಡೋದು? ನಮ್ಮ ಅತ್ತೆ ನನಗೆ ನಂದು ಈ ಥರ ಏನಾದರೂ ಒಂದು ತಪ್ಪು ಸಿಗಲಿ ಅಂತ ಕಾಯ್ತಾ ಇದ್ರು. ಸಿಕ್ಕಿದ್ದೆ ಇದು ಅಂತ ಹೇಳಿ ನನ್ನ ಮನೆ ಬಿಟ್ಟು ಓಡಿಸ್ಬಿಟ್ರು. ನನ್ನ ಗಂಡನೂ ನಾನು ನಂಬ್ತಾ ಇಲ್ಲ, ನಾನು ಅಂತೋಳಲ್ಲ ಅಂತ ಹೇಳಿದ್ರೆ ನಾನು ಏನು ಮಾಡಲಿ ಈಗ? ಅಯ್ಯೋ, ನನಗೆ ಇಂಥ ಆರೋಪ ಓದ್ಕೊಂಡು ಬದುಕಿರ್ಬೇಕಾ ಅನ್ಸುತ್ತೆ. ಆದರೆ ಒಂದೊಂದ್ಸಲ ಸತ್ರೆ ಅದೇ ನಿಜ ಅಂತ ಆಗ್ಬಿಡುತ್ತೆ. ಆಮೇಲೆ ನಾನು ಸತ್ಯನ ನಿರೂಪಿಸೋಕ್ಕೂ ಆಗಲ್ಲ ಅಂತನ ಜೀವ ಕೈಯಾಗಿ ಹಿಡ್ಕೊಂಡಿದ್ದೀನಿ. ನೋಡೋಣ ಅದು ಯಾವತ್ತು ಸತ್ಯ ಹೊರಗೆ ಬರುತ್ತೆ ಅಂತನ ನಿನ್ನೆ ನಂಬಿದ್ದೀನಿ. ಓ, ಇಲ್ಲಿ ಕೂತ್ಕೊಂಡು ಬೇಡ್ಕೊಂತಾ ಇದ್ದಾಳೆ ಇವಳು ಭೂದೇವಿ. ಅಲ್ಲ, ದೇವ್ರನ್ನ ಬೇಡ್ಕೊಂಡ್ಬಿಟ್ರೆ ಇರೋ ಸತ್ಯ ಸುಳ್ಳಾಗ್ಬಿಡುತ್ತಾ? ನೋಡ್ ನೇತ್ರ, ಮಾಡೋ ತಪ್ಪೆಲ್ಲ ಮಾಡಿಬಿಟ್ಟು ದೇವಸ್ಥಾನ ತಕ್ಕ ಬೇರೆ ಬಂದೇವಳೆ. ಅದೇ ಮತ್ತೆ. ಅಲ್ಲ, ದೇವ್ರಿಗೆ ಏನು ಕಣ್ಣಿಲ್ವಿ? ಇವಳು ಮಾಡಿರೋ ತಪ್ಪನ್ನ ಮುಚ್ಚಾಕಕ್ಕೆ ತಪ್ಪು ಮಾಡಿ ದೇವಸ್ಥಾನಕ್ಕೆ ಬಂದೇವಳೆ ಮನೆಯಾಳಿ. ಅಮ್ಮ ತಾಯಿ, ನಾನೇನಾದ್ರೂ ತಪ್ಪು ಮಾಡಿದ್ರೆ ನನಗೆ ಶಿಕ್ಷೆ ಕೊಡು. ತಪ್ಪು ಮಾಡದೇ ಇದ್ಮೇಲೆ ನಾನು ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ತಪ್ಪು ಮಾಡಿರೋರಿಗೆ ಶಿಕ್ಷೆ ಕೊಡಬೇಕು. ನೀನಿದೆಯಾ ಅಂತ ನಂಬಿಕೆ ಬರಬೇಕು ಅಂದ್ರೆ, ದೇವರಿದ್ದಾರೆ, ದೇವತೆ ಇದ್ದಾರೆ ಅಂತ ನಂಬಿಕೆ ಬರಬೇಕು ಅಂದ್ರೆ ನೀನು ನಾನು ಮಾಡಿಲ್ಲ ಅಂತ ನಾನು ನಿರೂಪಿಸಕ್ಕೆ ನನಗೊಂದು ಅವಕಾಶ ಮಾಡಿಕೊಡ್ಲೇಬೇಕು. ತಥಾಸ್ತು. ನಿನ್ನ ಆಸೆನ ಈಡೇರಿಸ್ತೀನಿ. ಹೋಗ್ ಬಂದ್ಗಳೇ. ಯಾರು ಮಾತಾಡ್ತಿರೋದು? ಯಾಕಮ್ಮ ಕಣ್ ಕಾಣಿಸಲ್ವಾ? 4 ಕಣ್ಣು ಹಾಕೊಂಡಿದ್ಯಾ? ನಾನೇನೆ ಹೇಳಿದ್ದು. ಏನ್ ಇಲ್ಲಿ ಬಂದು ಬೇಡ್ಕಂತ ಇದ್ದೀಯಾ? ಮಾಡೋ ತಪ್ಪೆಲ್ಲ ಮಾಡಿಬಿಟ್ಟು. ರಾಣಿ, ನೀನ್ ಯಾವಾಗ ಬಂದೆ ಈ ಊರಿಗೆ? ಯಾವಾಗ್ಲೋ ಬಂದೆ ಬಿಡು, ಅದನ್ನ ಕಟ್ಕೊಂಡು ನಿನಗೆ ಏನಾಗಬೇಕಾಗೈತೆ? ಅಲ್ಲ, ನೀನ್ ಯಾಕೆ ಹಿಂಗ್ ಓಡಾಡ್ತಾ ಇದ್ಯಾ ಇಲ್ಲಿ ದೇವ್ರ ಗುಡಿ ಮುಂದೆ ಬಂದು? ರಾಣಿ, ನಿನಗೆ ಗೊತ್ತು ತಾನೆ, ನಿಮ್ಮ ಅಮ್ಮನ ಜೊತೆಗೆ ಐತೆ. ಎಲ್ಲ ಹೇಳಿರ್ತಾರೆ ಬಿಡು. ಗೊತ್ತಿದ್ದು ಯಾಕೆ ಹಿಂಗ್ ನಾಟಕ ಮಾಡ್ತೀಯ? ಗೊತ್ತಿಲ್ದಿರೋ ತರ. ಕಣಿ ಗೊತ್ತು. ಅದಕ್ಕೆ ಮತ್ತೀಗ ನಾವು ಬಂದಿರೋದು ಇಲ್ಲಿಗೆ. ಅಲ್ಲ, ನಾನ್ ಗಂಡನ ಜೊತೆ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಬಂದಾಗ ಆಡ್ಕೊಂಡು ನಗ್ತಿದ್ದೆ ತಾನೆ. ಈಗ ನೋಡು, ನಿನಗೆ ಅಕರ್ಮ ಸುತ್ಕೊಂತು. ನಾನಿವಾಗ ಗಂಡನ ಮನೆಗೆ ಸುಖವಾಗಿದ್ದೀನಿ, ನೀನ್ ಇಲ್ಲಿ ಅಳ್ತಾ ಕುಂತಿದ್ಯಾ ದೇವಸ್ಥಾನದ ಮುಂದೆ ಭಿಕ್ಷಿಕ್ ತರನ. ಅದಕ್ಕೆ ಮತ್ತೀಗ ಹೇಳೋದು, ಯಾರನ್ನೂ ಆಡ್ಕೊಂಬಕ್ ಹೋಗ್ಬಾರ್ದು, ಕಾಲ ಒಂದೇ ತರ ಇರಲ್ಲ ಅಂತ ಹೇಳೋದು. ನೋಡ್ದ ನೇತ್ರ, ಈಗ ಹೆಂಗೆ ಕಣ್ಣೀರ್ ಸುರಿಸ್ತಾಳೆ. ಕರ್ಮ ಬಿಡಲ್ಲ ಅಂತ ಹೇಳೋದು ಇದಕ್ಕೆ ಕಣೆ ರಾಣಿ. ಅನುಭವಿಸ್ಲಿ ಬಿಡು. ನಿನ್ನ ಆಡ್ಕೊಂಡವಳು ಇವತ್ತು ಅವಳೇ ಕಣ್ಣೀರ್ ಸುರಿಸ್ತಾ ಇದ್ದಾಳೆ. ಅಯ್ಯೋ ರಾಣಿ, ನಾನು ನಿನ್ನ ಯಾವತ್ತೂ ಆಡ್ಕೊಂಡಿಲ್ಲ ಗೊತ್ತಾ? ಏನೋ ಆ ಥರ ಎಲ್ಲ ಮಾಡಬಾರ್ದು, ಗಂಡನ್ ಬಿಟ್ಟು ಬರಬಾರ್ದು, ಜಗಳ ಮಾಡ್ಕೋಬಾರ್ದು ಅಂತ ಬುದ್ಧಿವಾದ ಹೇಳಿದ್ದೀನಿ ಹೊರತು ನಿನ್ನ ಹಾಡ್ಕೊಂಡು ನಗೋದು ಆ ಥರ ಎಲ್ಲ ಮಾಡಿಲ್ಲ. ನೀನೇ ಸುಮ್ಮನೆ ತಪ್ಪು ತಿಳ್ಕೊಂಡಿದ್ಯಾ ಅಷ್ಟೇ ನನ್ನ. ಅತ್ತೆ, ಏನತ್ತೆ ಇದೆಲ್ಲನ? ಅದು ಯಾವ್ದೋ ಪತ್ರಕ್ಕೆ ಕಟ್ಟು ಬಿದ್ದು ಅದು ಯಾವನ್ ಬರ್ದೇವನು, ಏನ್ ಕತ್ತಿಯೋ ಒಂದು ಗೊತ್ತಿಲ್ಲ. ಅದಕ್ಕೋಸ್ಕರನ ನೀವು ನಿಮ್ಮ ಮಗ ಸೇರ್ಕೊಂಡು ನನ್ನ ಮನೆ ಬಿಟ್ಟೆ ಕಳಿಸ್ಬಿಟ್ರಲ್ಲ. ಮತ್ತೆ ಅನುಭವಿಸ್ಬೇಕು ಕಣೆ, ಅನುಭವಿಸ್ಬೇಕು. ಓಹೋ, ಏನ್ ನನ್ನ ಮಗ ನಿನ್ನ ಪರವಾಗಿ ಇದ್ದಾನೆ ಅಂತ ಹೇಳಿ ಏನ್ ನನ್ನೇನು ಗೊಂಬೆ ತರ ಆಟ ಆಡಿಸ್ತಿದ್ದೆ? ಕೀಲ್ ಗೊಂಬೆ ತರ ಈಗ ಆಟ ಆಡ್ಸು ನೋಡೋಣ. ಓಹೋ, ಅತ್ತೆ ಎಂಬುದು ಒಂದಿಷ್ಟು ಮರ್ಯಾದಿನ ಇರ್ಲಿಲ್ಲ ನಿನ್ನ ಹತ್ರ. ನನ್ನ ಹತ್ರ ಒಂದ್ ತಿಂಗಳು ತಕ ಸೇವೆ ಮಾಡಿಸ್ಕೊಂಡಲ್ಲಿ. ಅತ್ತೆ ಎಂಬುದು ಒಂದು ಇಟ್ಟು ದೊಡ್ಡ ಗೌರವ ಕೊಡ್ಬೇಕು ಅನ್ನೋದು ಗೊತ್ತಾಗಲ್ಲ ಮುತ್ಕಿ ಜೊತೆಗೆ ಸೇರ್ಕೊಂಡು. ಅಯ್ಯೋ ಅತ್ತೆ, ಅದೆಲ್ಲ ಮುಗ್ದೋಗಿರೋ ಕತೆ. ಅಷ್ಟಕ್ಕೋಸ್ಕರ ಇಷ್ಟು ದೊಡ್ಡ ಶಿಕ್ಷೆನ ಅತ್ತೆ? ಮತ್ತೆ ಅನುಭವಿಸ್ಬೇಕು. ನಾನು ಅನುಭವಿಸ್ದಂಗೆ ನೀನು ಅನುಭವಿಸೆ. ನೀನ್ ಮಾಡಿರೋ ಅಲ್ಕ ಕೆಲ್ಸಕ್ಕೆ ಇನ್ನೇನ್ ಮಾಡ್ತಾನೆ ನನ್ನ ಮಗ. ನಾನು ಎಷ್ಟೇ ಹೇಳಿದ್ರು ನನ್ನ ಬಾಯಿ ಮುಚ್ಚಿಸಿ ಸುಮ್ಮನೆ ಇರಿಸ್ತಿದ್ದ, ನಿನ್ ಪರವಾಗಿ ಮಾತಾಡ್ತಿದ್ದ. ಇವತ್ ನೋಡು ಎಂತ ಗತಿ ಬಂದೈತಿ ನಿನಗೆ. ಅವನು ನಿನ್ ಮಕ ನೋಡಕ್ಕೂ ಇಷ್ಟಪಡಲ್ಲ. ಇನ್ನೊಂದು ಮದ್ವೆನ ಮಾಡ್ತೀನಿ ಅವನಿಗೆ, ಹುಡುಗಿ ನೋಡ್ತಾ ಇದ್ದೀನಿ. ಇಷ್ಟಲ್ಲೇನೆ ಅವನ್ ಮನ್ಸು ಬದಲಾಯಿಸಿ ಒಪ್ಕೊಂಡ್ರೆ ತಕ್ಷಣ 2ನೇ ಮದ್ವೆಗೆ ಏರ್ಪಾಡು ಮಾಡ್ತೀನಿ. ಹುಡುಕಿ ನಿನ್ನ ತಳ್ಳಂತೂ ತರಲ್ಲ ದರಿದ್ರದಾಳ. ಏನು, ನನ್ನ ಗಂಡನ್ಗೆ ಇನ್ನೊಂದು ಮದುವೆ ಮಾಡ್ತೀರಾ? ಅತ್ತೆ, ಇದು ಅನ್ಯಾಯ. ದಯವಿಟ್ಟು ಆ ಥರ ಮಾಡಬೇಡಿ. ನಂದೇನೂ ತಪ್ಪಿಲ್ಲ. ಆ ಪತ್ರಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಅದು ಯಾರೋ ಏನೋ ನನ್ನ ಸಂಸಾರ ಹಾಳು ಮಾಡಬೇಕು ಅಂತ ಬರ್ದಿದ್ದಾರೆ. ಅದನ್ನೇ ನಿಜ ಅನ್ಕೊಂಡು ನಿಮ್ಮ ಮಗುಗೆ 2ನೇ ಮದುವೆ ಮಾಡೋ ಯೋಚನೆ ಮಾಡ್ತಾ ಇದ್ದೀರಾ ಅತ್ತೆ. ಅತ್ತೆ, ದಯವಿಟ್ಟು ಆ ಥರ ಮಾಡಬೇಡಿ. ನನ್ನ ಜೀವನ ಹಾಳು ಮಾಡಬೇಡಿ ಅತ್ತೆ. ಹಾಳು ಮಾಡಬೇಡಿ ಅಂತೆ. ಮಾಡೋದೆಲ್ಲ ತಪ್ಪೆಲ್ಲ ಮಾಡಿಬಿಟ್ಟು ಈ ಕಣ್ಣೀರು ಹಾಕ್ಬಿಟ್ರೆ ಕರಗ್ಬಿಡ್ತಾರ? ನನ್ನ
ನನಗೇನೆ ಅಂತವ್ರ ಮನೆಗೆ ಮರ್ಯಾದೆ ಇಲ್ದಂಗ್ ಮಾಡ್ದೆ. ನಮ್ಮ ಅಜ್ಜಿ ತಗು, ನಮ್ಮ ಅಣ್ಣನ್ ತಗು, ನಮ್ಮ ಅಪ್ಪನ ತಗು, ಎಲ್ಲಾರ ತಗುನು ಬಯ್ಯೋ ತರ ಮಾಡ್ದೆ ನೀನು. ಅದನ್ನೆಲ್ಲ ನಾನು ಮರ್ತು ಬಿಡ್ತೀನಿ. ನಾನು ನಮ್ಮ ಅಮ್ಮನೂ ಅಷ್ಟೇನೆ ನಿನ್ನಿಂದ ಇಷ್ಟ ಅನುಭವಿಸೈತೆ ಅಂತ ಚೆನ್ನಾಗಿ ಗೊತ್ತೈತೆ. ಇಂಥದ್ದು ಒಂದು ಅವಕಾಶ ಸಿಗಲಿ ಅಂತ ನಾನು ನಮ್ಮ ಅಮ್ಮನೂ ಕಾಯ್ತಿದ್ವಿ ಕಣೆ. ನಿನ್ನ ಮನೆಯಿಂದ ಆಚೆಗೆ ಹಾಕಕ್ಕೆ ದೇವರು ಒಂದು ಸರಿಯಾದ ಒಂದು ಅವಕಾಶ ಕೊಟ್ಟ ನಮಗೆ. ನೀನೇನು ತಿಪ್ಪರ್ಲಾಗ ಹಾಕ್ಸಿದ್ರು ನೀನಂತೂ ನಮ್ಮ ಮನೆಗೆ ಬರಕ್ ಸಾಧ್ಯನೇ ಇಲ್ಲ. ಇನ್ಮೇಲೆ ಇಲ್ಲೇ ಬಿದ್ದಿರ್ಬೇಕು ನೀನು. ಅದಕ್ಕೆ ಕಣೆ ಶ್ರೀದೇವಿ, ಯಾರನ್ನೂ ಆಡ್ಕೊಂಬಕ್ ಹೋಗ್ಬಾರ್ದು, ದೊಡ್ಡವ್ರಿಗೆ ಗೌರವ ಕೊಡ್ಬೇಕು ಅಂತ ಹೇಳೋದು. ನೋಡು, ನೀನು ರಾಣಿಗೂ ನಮ್ಮ ಅತ್ತಿಗೂ ಅಷ್ಟು ಕಷ್ಟ ಕೊಟ್ಟಿದ್ಯಾ ಆ ಮನೆಗೆ ಹೋಗಿ. ಅದಕ್ಕೆ ಮತ್ತೆ ದೇವ್ರು ನಿನ್ಗೆ ಇಂಥ ಶಿಕ್ಷೆ ಕೊಟ್ಟಿರೋದು, ಅನುಭವಿಸು. ಅಯ್ಯೋ ನೇತ್ರ, ನನ್ನ ಮಾತು ನಂಬಲ್ವಾ ನೀನು? ನಿಜವಾಗ್ಲೂ ನನಗೆ ಆ ಪತ್ರದ ಬಗ್ಗೆ ಗೊತ್ತೇ ಇಲ್ಲ. ಅದು ಯಾವನ್ ಬರ್ದೇವನೆ ಅಂತಾನು ಗೊತ್ತಿಲ್ಲ. ಗೊತ್ತೋ ಗೊತ್ತಿಲ್ವ, ಒಟ್ನಲ್ಲಿ ಆ ಪತ್ರ ನಿನಗೆ ಬಂತು ತಾನೆ. ನಿನಗೆ ಯಾರ ಜೊತೆನೋ ಸಂಬಂಧ ಇದೆ ಅಂತ ಹೇಳಿ ರವಿ ನಿನ್ನ ಮನೆ ಬಿಟ್ಟು ಕಳ್ಸಿದ್ದಾನೆ. ಅಲ್ಲ ನೇತ್ರ, ಅದ್ ನಿಜನೂ ಸುಳ್ಳು ಅಂತ ತಿಳ್ಕೋಬೇಕು ಅಂತನ ಅನ್ಸಲ್ವಾ ಇವ್ರಿಗೆ? ರಾಣಿ, ನಿನ್ಗಾದ್ರೂ ಗೊತ್ತಾಗಲ್ವೇನೆ? ಏನ್ ನೀನು ಈ ತರ ಆಡ್ಕೊಂತ ಇದೆಯಲ್ಲ? ನಿನ್ ಸಂಸಾರನ ಹಿಂಗಾಗಿದ್ರೆ ನಿನಗೆ ಎಷ್ಟು ಬೇಜಾರಾಗೋದು? ಅತ್ತೆ, ರಾಣಿ ಎಷ್ಟೋ ದಿನ ಜಗಳ ಮಾಡ್ಕೊಂಡು ಬಂದಾಗ ನೀವೆಷ್ಟು ಬೇಜಾರು ಮಾಡ್ಕೊಂತಿದ್ರಿ. ನನ್ನ ಮಗಳ ಜೀವನ ಹಿಂಗಾಯ್ತು ಹಂಗೆ ಹಿಂಗೆ ಅಂತನ. ಇದೇ ತರ ನನ್ನ ಜೀವನನೂ ಅಲ್ವಾ? ನಿನ್ ಮಗಳ ತರನೇ ಅಲ್ವಾ? ನಾನು ಒಬ್ಳು ಹೆಣ್ಣಲ್ವಾ? ನಿಮ್ಗೆ ಯಾಕೆ ಅದು ಅರ್ಥ ಆಗ್ತಿಲ್ಲ? ನನ್ಗೆ ಯಾಕೆ ಅರ್ಥ ಆಗ್ಬೇಕು? ನನ್ನ ಮಗಳು ನಿನ್ನಂಗೆ ನನ್ನ ಅಯ್ಯ ಅನ್ಸ್ಕೊಂಡು ತಿಂದಿಲ್ಲ. ನನ್ನ ಕಷ್ಟ ಸುಖ ನೋಡಿರೋಳು ಅವಳೇನೆ. ಓಹೋ, ನೀನು ನನ್ನೇನೆ ದಬಾಯಿಸ್ತಿದ್ದೆ, ಜೋರು ಮಾಡ್ತಿದ್ದೆ. ಆ ಮುತ್ಕಿನೂ ನನ್ನ ಮಗನೂ ನಿನಗೆ ಪರವಾಗಿ ಮಾತಾಡ್ತಾರೆ, ನಿನ್ ಪರವಾಗಿ ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೆ. ಅದನ್ನೆಲ್ಲ ಮರ್ತು ಬಿಡ್ತೀನ, ಬಡ್ಡಿ ಸಮೇತ ಚುಕ್ತ ಮಾಡ್ತೀನಿ. ನೋಡ್ತಾ ಇರು, ಇನ್ನು ತಿಂಗಳೊಳಗೆ ನನ್ನ ಮಗುಗೆ 2ನೇ ಮದುವೆ ಮಾಡೇ ಮಾಡ್ತೀನಿ. ಅವನು ಇವಾಗ ಯಾಕೋ ಮುಷ್ಣಿ ತಿರುತ್ತಾ ಇದ್ದಾನೆ, ಮಾತೇ ಆಡ್ತಾ ಇಲ್ಲ. ಸಪ್ಪಗೆ ನೀನ್ ಮಾಡಿರೋ ಹಲ್ಕ ಕೆಲಸದಿಂದನ ಅವನು ಊಟ ತಿಂಡಿ ಬಿಟ್ಟು ಸರಿಯಾಗಿ ನಿದ್ದೆನೂ ಮಾಡ್ತಾ ಇಲ್ಲ. ಸ್ವಲ್ಪ ದಿನ ಹೋಗ್ಲಿ, ಅವ್ನ ಮನ್ಸು ಸರಿ ಆದ್ಮೇಲೆ ಅವನೊಪ್ಸಿ ಅವನಿಗೆ ತಕ್ಕದಾದ ಹುಡುಗಿನ ತಂದು ಮದುವೆ ಮಾಡ್ತೀನಿ. ನೀನು ಇಲ್ಲೇ ಇರ್ಬೇಕು. ಅಯ್ಯೋ ಅತ್ತೆ, ಏನೋ ಸೊಸೆಯಾಗಿ ನಾನು ಹೆಂಗಿರ್ಬೇಕು ಹಂಗಿದ್ದೆ. ಆದ್ರೆ ನೀವೇ ನನ್ನ ಅರ್ಥ ಮಾಡ್ಕೊಂಡೆ, ಬಾಯಿಗೆ ಬಂದಂಗೆ ಬೈದ್ರಿ. ನಾನು ಓಡ್ ಬಂದ್ ಮದ್ವೆ ಆಗಿರೋಳು ಅಂತ ಇದುವರೆಗೂ ನನ್ನ ಸೊಸೆ ಅಂತ ನೀವು ಒಪ್ಕೊಂಡೇ ಇಲ್ಲ. ಅದಕ್ಕೆ ನನ್ ಕಂಡ್ರೆ ನಿಮ್ಗೆ ಇಷ್ಟ ಇಲ್ಲ. ಇವಾಗ ಇದೊಂದು ಪತ್ರ ಸಿಕ್ತು, ಅದೇ ಕಾರಣ ಇಟ್ಕೊಂಡು ನನ್ನ ಮನೆ ಬಿಟ್ಟು ಕಳ್ಸಿ ಈಗ ನನಗೆ ಸೌತಿನ ತರ ಯೋಚನೆ ಮಾಡ್ತಾ ಇದ್ದೀರಾ. ನನ್ ಗಂಡ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ನನ್ ಬಿಟ್ರೆ ಬೇರೆ ಯಾರನ್ನು ಅವ್ರ ಕಣ್ಣೆತ್ತೂ ನೋಡಲ್ಲ. ನೀವೆಷ್ಟೇ ಪ್ರಯತ್ನ ಪಟ್ರು ಅವ್ರ ಇನ್ನೊಂದು ಹುಡುಗಿ ಮದ್ವೆ ಆಗಕ್ಕೆ ಸುತಾರಾಮ್ ಒಪ್ಪಲ್ಲ. ಅದನ್ನ ಚೆನ್ನಾಗಿ ಗೊತ್ತೈತಿ. ಯಾಕೆ ಒಪ್ಪಲ್ಲ ಹೇಳು? ಈಗೇನೋ ನೀನ್ ಮಾಡಿರೋ ಅಲ್ಕ ಕೆಲಸದಿಂದ ಬೇಜಾರಾಗಿ ಪಾಪ ಸ್ವಲ್ಪ ಮಾತಾಡೋದ ಕಮ್ಮಿ ಮಾಡ್ಕೊಂಡು ಊಟ ತಿಂಡಿ ಬಿಟ್ಟು ನಿದ್ದೆ ಸರಿಯಾಗಿ ಮಾಡದೆ ಓಡಾಡ್ತಾ ಇದ್ದಾನೆ. ಸ್ವಲ್ಪ ದಿನ ಹೋಗ್ಲಿ, ಆಮೇಲೆ ಎಲ್ಲ ಸರಿಯಾಗುತ್ತೆ. ಆಮೇಲೆ ಇರೋದು ಅವನಿಗೆ ಇನ್ನೊಂದು ಮದುವೆ ಮಾಡೇ ಮಾಡ್ತೀವಿ, ನಾನು ನಮ್ಮ ಅಮ್ಮನೂ ಸೇರ್ಕೊಂಡು. ಅದ ಹೆಂಗ್ ಒಪ್ಪಲ್ವೋ ನಾನು ನೋಡ್ತೀನಿ. ಒಪ್ತಾನೆ. ಅಲ್ಲ, ಶ್ರೀದೇವಿ ತಪ್ಪು ಮಾಡಿದ್ರೆ ತಾನೆ ಅವನು ಇನ್ನೊಂದು ಮದುವೆ ಆಗೋದು. ಶ್ರೀದೇವಿ ತಪ್ಪೇ ಮಾಡಿಲ್ಲ, ತಪ್ಪು ಮಾಡಿರೋದು ಬೇರೆ ಯಾರು. ಇವಳೊಬ್ಳು ಬಂದ್ಲು ಏನೋ ಹೇಳಕ್ಕೆ. ಈ ಲಕ್ಷ್ಮಿ ರಾಣಿ ನೋಡ್ದೇನಿ, ಇವಳನ್ನ ಬಂದ್ಲು ಇಲ್ಲಿ ಕಿತಾಪತಿ ಮಾಡಕ್ಕೆ. ಲಸ್ಮಕ್ಕ ಏನ್ ಲಸ್ಮಕ್ಕ ಇದು? ನಮ್ಮ ಅತ್ತೆನೂ ರಾಣಿನೂ ಸೇರ್ಕೊಂಡು ನನ್ನ ಗಂಡ ಇನ್ನೊಂದು ಮದುವೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ ಪತ್ರ ಯಾರು ಬರ್ದಿದ್ದು ಅಂತ ಏನಾದ್ರೂ ಗೊತ್ತಾಯ್ತಾ ನಿನ್ಗೆ? ನೀನೇನು ಯೋಚನೆ ಮಾಡ್ಬೇಡ್ವೆ ಶ್ರೀದೇವಿ. ತಪ್ಪು ಮಾಡಿರೋರು ಸಿಗಾಕಂತಾರೆ. ಇಲ್ಲಿ ನೋಡಿಲಿ, ನನ್ನ ಹತ್ರ ಇರೋ ಪತ್ರ, ನಿನಗ್ ಬರ್ದಿರೋ ಪತ್ರ, ಆಮೇಲೆ ಇನ್ನೊಂದು ಪತ್ರನೂ ಸಿಕ್ಕಿದೆ. ಇವೆರಡು ಪತ್ರನೂ ಒಬ್ರೇ ಬರ್ದಿರೋದು ಅಂತನ ಗೊತ್ತಾಗ್ತೈತಿ ಈ ಪತ್ರ ನೋಡಿದ್ರೆ. ಏನ್ ಹೇಳ್ತಾ ಇದೆಯಲ್ಲ ಲಸ್ಮಕ್ಕಯ್ಯ, ಇದ್ಯಾವ್ದಿದೆ ಇನ್ನೊಂದು ಪತ್ರ? ಇದು ಅದೇ ನಿನಗ್ ಪತ್ರ ಬರ್ದಿದ್ರಲ್ಲ, ಅವರೇ ಬರ್ದಿರೋ ಇನ್ನೊಂದು ಪತ್ರ ನನ್ನ ಕೈ ಸಿಕ್ಕಿದೆ. ಅದ್ ಯಾರು ಅಂತಾನು ಇದ್ರಾಗೆ ಹೆಸರು ಐತೆ. ಏನೇ ಹೇಳ್ತಾ ಇದೆಯಾ ಲಕ್ಷ್ಮಿ, ನೀನು ಇಲ್ಲದೆಲ್ಲ ಕಿತಾಪತಿ ತಂದಿಕ್ಬೇಡ. ಅದ್ಯಾವ್ದೇ ಅದು ಇನ್ನೊಂದು ಪತ್ರ? ಪತ್ರ ಇಲ್ಲಿ ನೋಡ್ತೀನಿ. ಜಯಮ್ಮ, ಅಷ್ಟು ಸುಲಭನ ಕೊಟ್ಬಿಡ್ತೀನ ಇದನ್ನ? ಈ ಪತ್ರ ಎಲ್ಲಿ ಸಿಕ್ತು ಗೊತ್ತಾ ನನಗೆ? ಎಲ್ಲಿ ಸಿಕ್ತು? ಅದೇಂಗ್ ಹೇಳ್ತೀಯ? ಆ ಪತ್ರನು ಈ ಪತ್ರನು ಒಬ್ರೇ ಬರ್ದಿರೋದು ಅಂತನ? ಯಾಕೆ ಅಂದ್ರೆ ಈ ಪತ್ರದಾಗ ಬರ್ದಿರೋ ಅಕ್ಷರ ತುಂಬಾ ಹೋಲಿಕೆ ಆಗುತ್ತೆ ಒಂದಕ್ಕೊಂದು. ಒಬ್ರೇ ಬರ್ದಿರೋದು ಅಂತಾನು ಗೊತ್ತಾಗ್ತೈತೆ. ಅದಕ್ಕೇನೆ. ಅಕ್ಕೋ, ಎಲ್ಲಿ ಸಿಕ್ತು ಅದು ಇನ್ನೊಂದು ಪತ್ರ? ಯಾರು ಬರ್ದಿರೋದು? ಯಾರ್ದದು ಹ್ಯಾಂಡ್ ರೈಟಿಂಗು? ಅದೆಂಗು ಹೋಲಿಕೆ ಆಗ್ಬಿಡುತ್ತೆ? ಈ ಪತ್ರ ಎಲ್ಲಿ ಸಿಕ್ತು ಅಂತನ? ಈ ಪತ್ರ ಪದ್ದು ತಂದಿದ್ಲು. ಅದೇ ನಿಮ್ ಬ್ಯಾಗ್ನಾಗ ಏನೋ ಬಾಳೆಹಣ್ಣಿದ್ವಂತೆ ತಿನ್ನಕ್ಕೆ ಅಂತನ ಬ್ಯಾಗ್ನಾಗ ಹೋಗಿ ತೆಗ್ದಿದ್ದಾಳೆ. ಅದ್ರಾಗೆ ಈ ಪತ್ರನೂ ಇತ್ತಂತೆ. ಇದ್ಯಾವ್ದು ಹಳೆ ಪತ್ರ ಅಂತನ ತಂದು ಅಲ್ಲಿ ಬಿಸಾಕಿದ್ಲು ಬೈಲಾಗೆ. ನಾನ್ ತಗೊಂಡ್ ನೋಡ್ದೆ, ಅವಾಗ ಗೊತ್ತಾಯ್ತು ನೀವು ಮಾಡಿರೋ ಕಿತಾಪತಿ ಏನು ಅಂತನ. ಶ್ರೀದೇವಿ, ಇನ್ಮೇಲೆ ಕಣ್ಣೀರ ನೀನ್ ಹಾಕ್ಬೇಡ, ಇವ್ರ ಕಣ್ಣೀರ್ ಹಾಕ್ತಾರೆ. ತಾಯಿ ಮಗಳನ್ನು ರಾಣಿನೂ ಜಯಮ್ಮನು.